ಗೃಹ ಸಚಿವ ಪರಮೇಶ್ವರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅತ್ಯಂತ ದೊಡ್ಡ ಮುಜುಗರದಿಂದ ಪಾರಾಗಿದ್ದಾರೆ. ಗೃಹ ಸಚಿವರಾಗಿದ್ದಂಥ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾಗಲೇ ಎಫ್ಐಆರ್ ಎಂಬ ಕಳಂಕದಿಂದ ಪಾರು. ಪರಮೇಶ್ವರ್ ವಿರುದ್ಧ ಎಫ್ಐಆರ್ ಆದೇಶಕ್ಕೆ ಹೈಕೋರ್ಟ್ ತಡೆ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಪ್ರಮೋಷನ್ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ದಾಖಲಿಸಲು ನಿರ್ದೇಶನ ನೀಡಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ಸಚಿವ ಪರಮೇಶ್ವರ್. ಅರ್ಜಿ ವಿಚಾರಣೆ ನಡೆಸಿ ಎಫ್ಐಆರ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಪೀಠದಿಂದ ಈ ಒಂದು ತಡೆಯಾಜ್ಞೆ ಬಂದಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅತ್ಯಂತ ದೊಡ್ಡ ಮುಜುಗರದಿಂದ ಪಾರಾಗಿದ್ದಾರೆ ಪರಂ ಅವರು. ಗೃಹ ಸಚಿವರಾಗಿದ್ದಾಗಲೇ ಎಫ್ಐಆರ್ ಎಂಬ ಕಳಂಕದಿಂದ ಪಾರಾಗಿದ್ದಾರೆ. ಪರಮೇಶ್ವರ್ ವಿರುದ್ಧ ಎಫ್ಐಆರ್ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಬೆಟ್ಟಿಂಗ್ ಪ್ರಮೋಷನ್ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ಅನ್ನ ದಾಖಲಿಸಲು ನಿರ್ದೇಶನ ನೀಡಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಇದನ್ನ ಪ್ರಶ್ನಿಸಿಯೇ ಹೈಕೋರ್ಟ್ ಮೊರೆ ಹೋಗಿದ್ರು ಸಚಿವ ಪರಮೇಶ್ವರ್ ಅವರು. ಅರ್ಜಿ ವಿಚಾರಣೆಯನ್ನ ನಡೆಸಿ ಎಫ್ಐಆರ್ ಆದೇಶಕ್ಕೆ ಇದೀಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಪೀಠದಿಂದ ಈ ಒಂದು ತಡೆಯಾಜ್ಞೆ ಬಂದಿರುವಂತದ್ದು. ಇನ್ನು ಪರಂಗೆ ರಿಲೀಫ್ ಸಿಕ್ಕಿದೆ. ಕೋರ್ಟ್ನಲ್ಲಿ ಏನೇನಾಯಿತು ಒಂದೊಂದೇ ಗಮನಿಸ್ತಾ ಹೋಗುವುದಾದ್ರೆ, ಪ್ರಕರಣದ ಪ್ರಾಥಮಿಕ ತನಿಖೆಯನ್ನ ನಡೆಸಿಲ್ಲ ಅಂತ ದೂರುದಾರರ ಪರ ವಕೀಲ ಹೇಳಿರುವಂತದ್ದು. ಗೃಹ ಸಚಿವರು ಗ್ಯಾಂಗ್ ಒಂದರ ಸದಸ್ಯರೇ, ತಮಾಷೆಗೆ ಹೇಳಿರೋದಲ್ವಾ ಅಂತ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡುತ್ತೆ. ಹೈಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು, ಪರಂ ಅವರು ಯಾವ ಗ್ಯಾಂಗ್ನ ಸದಸ್ಯರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ದೂರುದಾರರಿಗೆ. ಪೊಲೀಸರು ಮ್ಯಾಜಿಸ್ಟ್ರೇಟ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆಯೇ? ಇದೊಂದು ಮತ್ತೊಂದು ಪ್ರಶ್ನೆಯಾಗಿತ್ತು. ಮ್ಯಾಜಿಸ್ಟ್ರೇಟ್ ಎಲ್ಲಾ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಅಂತ ದೂರುದಾರ ಹೇಳಿದ್ರು. ಹೈಕೋರ್ಟ್ ಪೊಲೀಸರಿಗೆ ನೋಟಿಸ್ ನೀಡಬೇಕಾಗಿತ್ತಲ್ವಾ, ಯಾಕೆ ನೀಡಿಲ್ಲ? ಸರ್ಕಾರ ಮತ್ತು ದೂರುದಾರ ನಾಗಭೂಷಣ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅತ್ಯಂತ ದೊಡ್ಡ ಮುಜುಗರದಿಂದ ಪಾರಾಗಿದ್ದಾರೆ. ಗೃಹ ಸಚಿವರಾಗಿದ್ದಾಗಲೇ ಎಫ್ಐಆರ್ ಎಂಬ ಕಳಂಕದಿಂದ ಈ ಒಂದು ಪಾರಾಗಿರುವಂತದ್ದು. ಪರಮೇಶ್ವರ್ ವಿರುದ್ಧ ಎಫ್ಐಆರ್ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಗಂಗಾ, ಏನಂದ್ರೆ ನಿನ್ನೆ ಏನು ಸೆಷನ್ಸ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಒಂದು ಆದೇಶವನ್ನ ಮಾಡಿತ್ತು, ಕೂಡಲೇ ಎಫ್ಐಆರ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಮಾಡಿತ್ತು. ಇದೀಗ ಏನು ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತ ಸಂಜಯ್ ಸುನೀಲ್ ದತ್ ಯಾದವ್ ಪೀಠ ಅವರು ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮುಂದಿನ ವಿಚಾರಣೆಯನ್ನ ಸಹ ಮುಂದೂಡಿರುವಂತದ್ದು. ಸದ್ಯಕ್ಕೆ ಏನಂದ್ರೆ ಈ ವಿಚಾರದಲ್ಲಿ ಏನೊಂದು ಕೆಳಹಂತದ ನ್ಯಾಯಾಲಯ ಯಾವುದೇ ರೀತಿಯಾದಂತಹ ಒಂದು ಪೂರ್ವ ವಿಚಾರಣೆ ಮಾಡಿದ್ರೆ ಒಂದು ಆದೇಶವನ್ನ ಮಾಡಿದೆ. ಹಾಗಾಗಿ ನಾವು ಇದಕ್ಕೆ ಪ್ರಕರಣಕ್ಕೆ ತಡೆ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ವಿಚಾರಣೆಯನ್ನ ಕಳೆದ ಏನು 2 ತಿಂಗಳ ಆದ ನಂತರ ಈ ಪ್ರಕರಣದ ವಿಚಾರಣೆ ಮಾಡ್ತೀವಿ ಅಂತ ಸಹ ಹೈಕೋರ್ಟ್ ಸದ್ಯಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಆ ಪರಮೇಶ್ವರ್ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಈ ರೀತಿ ಡಿಸಿ ಜೊತೆ ಕೂತ್ಕೊಂಡು ನಾವು ಬೆಟ್ಟಿಂಗ್ ಕಟ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋಗಳು ವೈರಲ್ ಆಗಿತ್ತು. ಅದರ ಬೇಸಿಸ್ ಮೇಲೆ ದೂರದಾರ ನಾಗಭೂಷಣ್ ಅವರು ಒಂದು ಹೈಕೋರ್ಟ್ಗೂ ಸಹ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿದ್ರು. ಆಗ ಏನು ಕೋರ್ಟ್ ಒಂದು ಎಫ್ಐಆರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಸೂಚನೆ ಕೊಟ್ಟಿತ್ತು. ಅದರಂತೆ ನಿನ್ನೆ ಸಹ ದೂರದಾರರಿಗೆಲ್ಲ ಸಹ ಹೋಗಿದ್ರು, ಆದ್ರೂ ಸಹ ಎಫ್ಐಆರ್ ಮಾಡಿಲ್ಲ. ಆದ್ರೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು, ಪೊಲೀಸರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಆ
ದೂರುದಾರರು ಯಾರಿದ್ದಾರೆ ಸೊ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಮೂಲಕ ಸ್ಥಾಪಿತ ನಿಯಮಗಳನ್ನ ಮೀರಿ ಆದೇಶ ಮಾಡಿರುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಹೇಳಿರುವಂತದ್ದು. ಹಾಗಾಗಿ ಎಫ್ಐಆರ್ ದಾಖಲಿಸಲು ಆದೇಶಿಸಿದ ಮ್ಯಾಜಿಸ್ಟ್ರೇಟ್ ಆದೇಶ ಏನಿದೆ ಸೊ ಅದಕ್ಕೆ ಸದ್ಯಕ್ಕೆ ತಡೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪರಮೇಶ್ವರ್ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿರುವಂತದ್ದು, ಮುಂದಿನ 2 ತಿಂಗಳ ಕಾಲ ರಿಲೀಫ್ ಸಿಕ್ಕಿರುವಂತದ್ದು. ಮತ್ತೆ ಈ ಒಂದು ಅರ್ಜಿಯ ವಿಚಾರಣೆ 2 ತಿಂಗಳ ನಂತರ ಅರ್ಜಿ ವಿಚಾರಣೆಗೆ ಬರುತ್ತೆ. ಆಗ ಏನು ದೂರುದಾರರು ಏನೆಲ್ಲ ಅಂಶಗಳು ಇಟ್ಕೊಂಡು ಮತ್ತೆ ಕೋರ್ಟ್ ಮುಂದೆ ವಾದ ಮಾಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಗಂಗಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.